ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ನಾನು ಶಿವರಾಜ್. ಅರ್ಥ ಮಾಡಿಕೊಳ್ಳುವ ಮುನ್ನ ಯಾರನ್ನೂ ಲೈಕ್ ಮಾಡಬೇಡಿ. ಅರ್ಥ ಮಾಡಿಕೊಂಡ ಮೇಲೆ ತಮಾಷೆಗೂ ಕೂಡ ದೂರ ಆಗಬೇಡಿ. ಜೀವನ ಬಹಳ ಅಮೂಲ್ಯವಾದುದು. ಸೊ ನೆನಪಿರಲಿ. ಇಂತಿ ನಿಮ್ಮ ಶಿವು. ನಾವು ಈಗ ಭೇಟಿ ನೀಡಿರುತ್ತಿರುವಂತಹ ಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ. ಇದು ಇರುವುದು ಧರ್ಮಸ್ಥಳದ ಹತ್ತಿರ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ನಾಗರಾಧನೆ, ಸರ್ಪದೋಷ ನಿವಾರಣೆಗೆ ಇಲ್ಲಿ ತನ್ನದೇ ಆದಂಥ ಪ್ರತ್ಯೇಕ ಪೂಜೆಗಳನ್ನು ನಡೆಸಲಾಗುತ್ತಿದೆ. ಈ ಒಂದು ಸ್ಥಳದ ಪೌರಾಣಿಕ ಹಿನ್ನೆಲೆ ಅಂದರೆ ಪುರಾಣಗಳ ಪ್ರಕಾರ ತಿಳ್ಕೊಂತ ಹೋಗ್ತಿರ್ಬೇಕಾದ್ರೆ ಈ ಒಂದು ಕ್ಷೇತ್ರವು ಕುಮಾರಧಾರಾ ನದಿ ತೀರದಲ್ಲಿದೆ. ದುಷ್ಟ ರಾಕ್ಷಸರ ದಮನಕ್ಕಾಗಿ ಜನ್ಮವೆತ್ತಿದ ಕುಮಾರಸ್ವಾಮಿಯ ತಾರಕ ಈ ಅಸುರರನ್ನು ಯುದ್ಧದಲ್ಲಿ ಸಂಹರಿಸಿ ಸೋದರ ಗಣಪತಿಯ ಜೊತೆ ಕುಮಾರ ಪರ್ವತಕ್ಕೆ ಬಂದಾಗ ದೇವೇಂದ್ರನು ತನ್ನ ಮಗಳಾದ ದೇವಸೇನೆಯನ್ನು ಕುಮಾರಸ್ವಾಮಿಗೆ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕುಮಾರಧಾರಾ ತೀರ್ಥದ ತಟದಲ್ಲಿ ಮಾರ್ಗಶಿರ ಶುದ್ಧ ಷಷ್ಠಿಯ ದಿನ ವಿವಾಹ ಕೊಟ್ಟನು, ಅಂದರೆ ವಿವಾಹ ಮಾಡಿಸ್ಕೊಡ್ತಾನೆ. ಅದೇ ವೇಳೆ ಅಲ್ಲಿಯೇ ತಪಸ್ಸನ್ನು ಆಚರಿಸಿದ್ದ ನಾಗರಾಜನಾದ ವಾಸುಕಿಯ ಪ್ರಾರ್ಥನೆಯನ್ನು ಮನ್ನಿಸಿ ಸುಬ್ರಹ್ಮಣ್ಯನು ತಾನು ದೇವಸೇನಾ ಸಮೇತನಾಗಿ ಇಲ್ಲೇ ನೆಲೆಸ್ತಾನೆ ಅಂತ ಪ್ರತೀತಿ ಸಹ ಇದೆ. ಇನ್ನೊಂದು ಪ್ರಕಾರ ಪರಶುರಾಮ ಸೃಷ್ಟಿಸಿದ ಸಪ್ತ ಕ್ಷೇತ್ರಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸಹ ಒಂದು ಅಂತೇಳಿ. ಇಲ್ಲಿ ನಾಗಾರಾಧನೆ ಅದು ನಾಗದೋಷ ನಿವಾರಣೆ ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇದು ನೈಟ್ ವ್ಯೂ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ರಾತ್ರಿ ಸಮಯದಲ್ಲಿ ತುಂಬ ಒಂಥರ ಮನಸ್ಸಿಗೆ ನೆಮ್ಮದಿಯನ್ನು ಉಂಟು ಮಾಡುವಂತಹ ಸ್ಥಳ. ಈ ಒಂದು ಪ್ರಕೃತಿಯ ತಪ್ಪಲಿನಲ್ಲಿ ಸುತ್ತಲೂ ಬೆಟ್ಟಗಳು, ಪ್ರಕೃತಿಯ ಸೌಂದರ್ಯವನ್ನು ಇಲ್ಲಿ ನಾವು ಕಾಣಬಹುದು. ಮನಸ್ಸಿಗೆ ತುಂಬ ಆಹ್ಲಾದಕರವಾದಂಥ ಒಂದು ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ. ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯಾದಂಥ ಮೊಬೈಲ್ಸ್ ಅನ್ನೋದು ಅಲೋ ಮಾಡಲ್ಲ. ಸೊ ಪಕ್ಕದಲ್ಲೇ ಲಗೇಜ್ ಕೌಂಟ್ರಲ್ಲಿ ಕೊಟ್ಟು ದೇವಸ್ಥಾನದ ಒಳಗಡೆ ಪ್ರವೇಶಿಸಿ ದೇವರ ದರ್ಶನ ಪಡ್ಕೊಂಡಾದ್ಮೇಲೆ ನಾವು ಮೊಬೈಲ್ಸ್ನ ಕಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೆಯುವಂತಹ ಸ್ಥಳ ಇದಾಗಿರ್ತದೆ. ಈ ಪಕ್ಕದಲ್ಲಿ ನಿಮ್ಗೆ ಕಾಣಿಸ್ತಿರುವಂಥದ್ದು ಅನ್ನ ಸಂತರ್ಪಣಾ ಕೇಂದ್ರಕ್ಕೆ ದಾರಿ. ಇದು ದೇವಾಲಯದ ಫ್ರಂಟ್ ವ್ಯೂ, ದೇವಾಲಯದ ಗೋಪುರ ಯಾವ ರೀತಿ ಐತೆ ಅಂತೇಳಿ.